ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಮಾಸ್ತರ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ಳುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಹಿಂದೆ 8ನೇ ತರಗತಿಯ ಕನ್ನಡ ವ್ಯಾಕರಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಮುಂದುವರೆದು ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ಒಂದು ತರಗತಿ ತಸ್ತಮ ತತ್ವದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ತಸ್ತಮ ಮತ್ತು ತತ್ವದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ಪದಗಳನ್ನು ಯಾಕೆ ಬಳಸ್ತಾ ಹೋಗ್ತೀವಪ್ಪ ಅಂದರೆ, ಈ ಒಂದು ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ಕನ್ನಡಕ್ಕೆ ಪದಗಳನ್ನು ಪಡೆದುಕೊಳ್ಳುವಾಗ ಅಲ್ಪ ಸ್ವಲ್ಪ ಬದಲಾವಣೆಗೆ ಒಳಪಟ್ಟು ಹಾಗೂ ಬಹಳಷ್ಟು ಬದಲಾವಣೆಗೆ ಒಳಪಟ್ಟ ಪದಗಳು ಇವಾಗಿರೋದ್ರಿಂದ ಇವುಗಳನ್ನು ತಸ್ತಮ ಮತ್ತು ತತ್ವ ಅಂತ ಕರಿತಾ ಹೋಗ್ತೀವಿ. ಅಂದರೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ಕನ್ನಡಕ್ಕೆ ಬರುವಂಥ ಸಂದರ್ಭದೊಳಗೆ ಅವುಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆಗೆ ಒಳಪಡ್ತಾ ಹೋಗ್ತವೆ ಮತ್ತು ಕೆಲವೊಂದು ಸಂದರ್ಭಗಳು ಭಾಳಷ್ಟು ಬದಲಾವಣೆಗೆ ಒಳಪಡ್ತಾ ಹೋಗ್ತವೆ. ಇವುಗಳನ್ನು ತಸ್ತಮ ಮತ್ತು ತತ್ವ ಅಂತಂದು ಹೇಳ್ತಾ ಹೋಗ್ತೀವಿ. ಅಂದರೆ ತಸ್ತಮ ಅಂದರೆ ಏನಪ್ಪ ಅಂದರೆ, ತತ್ ಅಂದರೆ ಅದಕ್ಕೆ, ಸಮ ಅಂದರೆ ಸಮಾನ, ಅದಕ್ಕೆ ಸಮಾನ ಅಂತ ಅರ್ಥ. ತಸ್ತಮ ಅಂದರೆ ಅದಕ್ಕೆ ಸಮಾನ ಅಂತ ಅರ್ಥ. ಹಾಗಾಗಿ ತಸ್ತಮ ಅಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಅಂತ ಅರ್ಥ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ಹಾಗೆಯೇ ಬಂದು ಸೇರಿದ ಪದಗಳನ್ನು ತಸ್ತಮ ಅಂತ ಕರಿತಾಗ್ತದೆ. ಅಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಆಗದೆ ಹೇಗಿದೆಯೋ ಹಾಗೆ ಬಂತಪ್ಪನ ಅಂಥ ಪದಗಳನ್ನು ತಸ್ತಮ ಅಂತಂದು ಕರಿತಾ ಹೋಗ್ತೀವಿ. ಉದಾಹರಣೆ ರಾಮ, ಭೀಮ, ವಸಂತ, ಸೋಮ, ಚಂದ್ರ, ಕರ್ತೃ, ಸ್ತ್ರೀ ಈ ಪದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಹೇಗಿದೆಯೋ ಹಾಗೆ ಬಂದು ಯಾವುದೇ ರೀತಿಯ ಬದಲಾವಣೆಗಳನ್ನು ಕಾಣ್ತಾ ಇಲ್ಲ. ಜೊತೆಗೆ ಹಾಗಾದರೆ ತತ್ವ ಅಂದರೆ ಏನಪ್ಪ ಅಂದ್ರೆ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿರುವಂಥ ಪದಗಳನ್ನು ತತ್ವಗಳು ಅಂತಂದು ಹೇಳ್ತಾ ಹೋಗ್ತೀವಿ. ಅಂದರೆ ಆ ಒಂದು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಸಂದರ್ಭದೊಳಗೆ ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಬದಲಾವಣೆ ಹೊಂದಿರುವಂಥ ಪದಗಳನ್ನು ತತ್ವ ಅಂತಂತ ಕರಿತಾ ಹೋಗ್ತೀವಿ. ತತ್ ಅಂದರೆ ಅದರಿಂದ, ಅಂದರೆ ಸಂಸ್ಕೃತದಿಂದ, ಭವ ಅಂದರೆ ಹುಟ್ಟಿದ, ಅಂದರೆ ಒಟ್ಟಾರೆ ಏನಪ್ಪ ಅಂದ್ರೆ ಸಂಸ್ಕೃತದಿಂದ ಹುಟ್ಟಿದ ಅಂತ ಅರ್ಥ. ಅಂದರೆ ತತ್ವಗಳು ಏನಾಗ್ತವಪ್ಪ, ಸಂಸ್ಕೃತದಿಂದ ಬರುವಾಗ, ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿದಂಥ ಪದಗಳನ್ನು ತತ್ವಗಳು ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ನೋಡೋದಾದ ಉದಾಹರಣೆ ಸಿರಿ, ಬಾವಿ, ತನಿ, ಆಸೆ, ಪಸದಿ, ಕೊಡಲಿ, ಪಸವ, ಈ ಒಂದು ಪದಗಳನ್ನು ತತ್ವ ಪದಗಳಂತ ಕಾಣ್ತಾವೆ. ಇದಿಷ್ಟೇನಪ್ಪ ಅಂದ್ರೆ ತಸ್ತಮ ಮತ್ತು ತತ್ವಕ್ಕೆ ಸಂಬಂಧಪಟ್ಟ ವಿಷಯ ಆಗಿದೆ. ಮುಂದುವರೆದು ನೋಡೋಣ ವಾಕ್ಯ ಪ್ರಭೇದಗಳ ಬಗ್ಗೆ ನೋಡ್ತಾ ಹೋಗೋಣ. ಹಿಂದೆ ಕೂಡ ಚರ್ಚೆ ಮಾಡ್ತಾ ಹೋಗಿದ್ವಿ. ಈ ಒಂದು ತರಗತಿ ಮತ್ತಷ್ಟು ಆಳವಾಗಿ ಚರ್ಚೆ ಮಾಡ್ತಾ ಹೋಗೋಣ. ವಾಕ್ಯ ಪ್ರಭೇದಗಳಂದರೆ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತೇವೆ. ಒಂದನೇದು ಸಾಮಾನ್ಯ ವಾಕ್ಯ, ಎರಡನೇದು ಸಂಯೋಜಿತ ವಾಕ್ಯ, ಮೂರನೇದು ಮಿಶ್ರ ವಾಕ್ಯ ಅಂತಂದು ನೋಡ್ತಾ ಹೋಗ್ತೇವೆ. ಆ ಒಂದು ವಾಕ್ಯಗಳನ್ನು ಬಗ್ಗೆ ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಒಂದನೇದು ಸಾಮಾನ್ಯ ವಾಕ್ಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸಾಮಾನ್ಯ ವಾಕ್ಯ ಅಂದರೆ ಏನಪ್ಪ ಅಂದ್ರೆ, ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ಅಂತ ಹೇಳ್ತಾ ಹೋಗ್ತೇವೆ. ಅಂದರೆ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು. ಅಂದರೆ ಒಂದು ಪೂರ್ಣ ಕ್ರಿಯಾಪದದೊಡನೆ ಏನಾದರೂ ಕಂಡು ಬಂತಪ್ಪ ಅಂದ್ರೆ ಅವುಗಳನ್ನು ಸ್ವತಂತ್ರ ವಾಕ್ಯಗಳು ಅಥವಾ ಸಾಮಾನ್ಯ ವಾಕ್ಯ ಅಂತ ಹೇಳ್ತಾ ಹೋಗ್ತವೆ. ಅಂದರೆ ಉದಾಹರಣೆ ನೋಡೋದಾದರೆ, ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. 10ನೇ ಶತಮಾನದವರೆಗೂ ಗಂಗರು ತಲೆ ಎತ್ತಿ ಬಾಳಿದರು. ಅಂದರೆ ಇಲ್ಲಿ ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಗಳನ್ನು ಸಾಮಾನ್ಯ ವಾಕ್ಯ ಅಂತಂದು ಹೇಳ್ತಾ ಹೋಗ್ತೀವಿ. ಎರಡನೇದು ಚರ್ಚೆ ಮಾಡ್ತಾ ಹೋಗೋಣ ಸಂಯೋಜಿತ ವಾಕ್ಯ. ಸಂಯೋಜಿತ ವಾಕ್ಯ ಅಂದರೆ ಏನಪ್ಪ ಅಂದ್ರೆ, 2 ಅಥವಾ ಹೆಚ್ಚು ಉಪವಾಕ್ಯಗಳು ಸೇರಿ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ 2 ಅಥವಾ ಹೆಚ್ಚು ವಾಕ್ಯಗಳು ಸೇರಿ ಅದರಾಗ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯ ಆಗಿತ್ತಪ್ಪ ಅಂದ್ರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಹೇಳ್ತಾ ಹೋಗ್ತೀವಿ. ಈ ಸಂಯೋಜಿತ ವಾಕ್ಯವನ್ನು ಈ ಒಂದು ಶಬ್ದಗಳು ಕಂಡು ಬಂತಪ್ಪ ಅಂದ್ರೆ ನೇರವಾಗಿ ಹೇಳ್ತಾ ಹೋಗ್ತೇವೆ, ಇದು ಸಂಯೋಜಿತ ವಾಕ್ಯ ಅಂತ ಹೇಳ್ತೇವೆ. ಯಾವ ಶಬ್ದಗಳು ಆಗ, ಆದ್ದರಿಂದ, ಮತ್ತು ಈ ರೀತಿಯ ಒಂದು ಪದಗಳನ್ನು ನೋಡಿದ್ರಪ್ಪ ಅಂದ್ರೆ ಇದು ನೇರವಾಗಿ ಹೇಳ್ತಾ ಹೋಗ್ತೀವಿ, ಸಂಯೋಜಿತ ವಾಕ್ಯ ಅಂತ ಹೇಳ್ತಾ ಹೋಗ್ತೀವಿ.
ಉದಾಹರಣೆ ನೋಡೋದಾದ್ರೆ ಪಾಂಡವರ ಯಜ್ಞ ತುರಗ ಮಣಿಪುರವನ್ನು ಪ್ರವೇಶಿಸಿತು. ಆಗ ಬಭ್ರುವಾಹನು ಅದನ್ನು ಕಟ್ಟಿ ಹಾಕಿದನು. ಆದ್ದರಿಂದ ಬಭ್ರುವಾಹನಿಗೆ ಅರ್ಜುನನಿಗೆ ಯುದ್ಧ ನಡೆಯಿತು. ಆದ್ದರಿಂದ ಅಂಥ ಪದಗಳು ಆಗ ಎಂಬ ಪದಗಳು ಕಂಡು ಬಂದಪ್ಪ ಅಂದರೆ ಅದನ್ನು ಸಂಯೋಜಿತ ವಾಕ್ಯ ಅಂತಂದು ಹೇಳ್ತಾ ಹೋಗ್ತೀವಿ. ಮುಂದೆ ನೋಡ್ತಾ ಹೋಗೋಣ, ಮಿಶ್ರ ವಾಕ್ಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮಿಶ್ರ ವಾಕ್ಯ ಅಂದರೆ ಏನಪ್ಪ ಅಂದ್ರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರ ವಾಕ್ಯ ಅಂತಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಂದು ಅಥವಾ ಅನೇಕ ವಾಕ್ಯಗಳು ಇರ್ತಾ ಹೋಗ್ಬೋದು. ಆ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ, ಆ ಒಂದು ಪ್ರಧಾನ ವಾಕ್ಯಕ್ಕೆ ಕೆಳಗೆ, ಆ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ ಕೆಲಸ ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಅದನ್ನು ಮಿಶ್ರ ವಾಕ್ಯ ಅಂತ ಹೇಳ್ತಾ ಹೋಗ್ತೀವಿ. ಉದಾಹರಣೆ ನೋಡೋದಾದರೆ ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಆಕೆ ತುಂಬ ನೊಂದುಕೊಂಡಳು. ಈ ಒಂದು ವಾಕ್ಯವನ್ನು ನೋಡ್ತೇವೆ. ಆಕೆ ತುಂಬ ನೊಂದುಕೊಂಡಳು ಅಂದರೆ ಈ ಒಂದು ಪ್ರಧಾನ ವಾಕ್ಯವನ್ನು ನೋಡ್ತಾ ಹೋಗ್ತೀವಿ. ಈ ಪ್ರಧಾನ ವಾಕ್ಯಕ್ಕೆ ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳು, ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ, ಇವು ಉಪವಾಕ್ಯಗಳನ್ನು ಕಾಣ್ತಾ ಹೋಗ್ತೀವಿ. ಯಾವುದಕ್ಕೆ ಅಧೀನವಾಗಿ ಕಾಣ್ತಾ ಹೋಗ್ತಾವಪ್ಪ ಅಂದರೆ ಈ ಒಂದು ವಾಕ್ಯಕ್ಕೆ ಅಧೀನವಾಗಿ ಕಂಡು ಬರ್ತಾ ಹೋಗ್ತೇವೆ. ಹಾಗಾಗಿ ಇದನ್ನು ಮಿಶ್ರ ವಾಕ್ಯ ಅಂತಂದು ಹೇಳ್ತಾ ಹೋಗ್ತೀವಿ. ಇಲ್ಲಿವರೆಗೆ ಏನು ನಾವು ಹೇಳಿದ್ವಲ್ಲ ಅದು ವಾಕ್ಯದ ಒಂದು ಪ್ರಭೇದಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಮುಂದುವರೆದು ನೋಡೋಣ ಗಾದೆಗಳ ವಿಸ್ತೀರ್ಣ. ಈ ಗಾದೆಗಳ ಬಗ್ಗೆ ಒಂದು ಕಡ್ಡಾಯ ಕನ್ನಡ ಒಂದು ಪತ್ರಿಕೆಯೊಳಗೆ ಗಾದೆಗಳ ಬಗ್ಗೆ ಕೊಡ್ತಾ ಹೋಗ್ತಾರೆ ಮತ್ತು ಸಾಮಾನ್ಯ ಕನ್ನಡದಲ್ಲೂ ಕೂಡ ಈ ಗಾದೆಗಳ ಬಗ್ಗೆ ಪ್ರಶ್ನೆಗಳು ಆಗ್ತಾ ಹೋಗ್ತವೆ. ಏನಪ್ಪ ಅಂದ್ರೆ ಕಡ್ಡಾಯ ಒಂದು ಕನ್ನಡ ಪತ್ರಿಕೆಯದೊಳಗೆ ಗಾದೆಗಳ ಒಂದು ವಿಸ್ತರಿಸಿ ಕೇಳ್ತಾ ಹೋಗ್ತಾರೆ. ಸಾಮಾನ್ಯ ಕನ್ನಡದಲ್ಲಿ ಒಂದು ಗಾದೆಯ ಪೂರ್ಣಗೊಳಿಸಂತ ಈ ರೀತಿಯ ಪ್ರಶ್ನೆಗಳನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ನಾವು ಏನು ಹೇಳ್ತಾ ಹೊಂಟಿದ್ದೀವಪ್ಪ ಅಂದ್ರೆ ಆ ಗಾದೆಗಳ ವಿಸ್ತರಿಸಿ ಬರಿ ಅಂತ ಕೇಳಿದಪ್ಪ ಅಂದ್ರೆ ಯಾವ ರೀತಿ ಬರೀಬೇಕೆಂಬುದನ್ನು ಈ ಒಂದು ಪ್ಯಾರಾಗ್ರಾಫದಲ್ಲಿ ತಿಳಿಸ್ತಾ ಹೋಗ್ತಾರೆ. ಅಂದರೆ ಈ ಒಂದು ಯಾವುದೇ ಒಂದು ಗಾದೆಯ ಒಂದು ವಿಸ್ತರಣೆ ಬರಿಬೇಕಾದ್ರೆ ಈ ಒಂದು ಪದಗಳನ್ನು ಬಳಸೋದು ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಗಾದೆ ಎನ್ನುವುದು ಹೇಳಿಕೆಯ ರೂಪದಲ್ಲಿ ಬಳಕೆಯಾಗುವ ಮಾತು. ಅಂದರೆ ಗಾದೆ ಎನ್ನುವುದು ಹೇಳಿಕೆ ಅಂದ್ರೆ ಮಾತಿನ ರೂಪದಲ್ಲಿ ಬಳಕೆಯಾಗುವಂಥ ಮಾತು ಅಂತ ಹೇಳ್ತಾ ಹೋಗ್ತೀವಿ. ಅದು ಹಲವರ ಅನುಭವಗಳ ಮಾತು, ಲೋಕೋಕ್ತಿ, ಜಾಣ ನುಡಿ ಎಂದು ಹೇಳಬಹುದು. ಅಂದರೆ ಈ ಒಂದು ಗಾದೆ ಅನುಭವದ ಮಾತು. ಅಂದರೆ ಈ ಒಂದು ಅನುಭವ ಒಬ್ಬ ವ್ಯಕ್ತಿ ನೋಡಿ ಆ ಒಂದು ಅನುಭವದಿಂದ ಮಾತನಾಡಿದಂಥ ಮಾತು ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ಇದು ಲೋಕ ರೂಢಿ ಅಂತ ಬಂದದ್ದು ಮತ್ತು ಉತ್ತಮವಾದಂಥ ಜಾಣ ನುಡಿಗಳಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಗಾದೆಯ ಮಾತಿನಲ್ಲಿ ತಿಳುವಳಿಕೆ ಇದೆ, ನೀತಿ ಇದೆ, ನಗೆ ಚಾಟಿಕೆ ಇದೆ, ಒಳಿತು ಕೆಡುಕುಗಳ ಸೂಕ್ಷ್ಮತೆಗಳಿವೆ. ಅಂದರೆ ಈ ಒಂದು ಗಾದೆಯ ಮಾತಿನೊಳಗೆ ತಿಳುವಳಿಕೆ ಇರೋದನ್ನು ಕಾಣ್ತಾ ಹೋಗ್ತೀವಿ, ನೀತಿ ಅಂಶಗಳನ್ನು ಕಾಣ್ತಾ ಹೋಗ್ತೀವಿ, ಜೊತೆಗೆ ನಗೆ ಚಟಿಕೆಗಳನ್ನು ಕಾಣ್ತಾ ಹೋಗ್ತೀವಿ, ಒಳಿತು ಕೆಡುಕುಗಳ ಸೂಕ್ಷ್ಮತೆಯನ್ನು ತಿಳಿಸ್ತಾ ಹೋಗ್ತವೆ. ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಒಂದು ಗಾದೆಯನ್ನು ನೋಡ್ತಾ ಹೋಗ್ತೀವಿ. ಕೈ ಕೆಸರಾದರೆ ಬಾಯಿ ಮೊಸರು ಕೇಳೋದಕ್ಕೆ ಒಂದು ರೀತಿಯ ನಗೆ ಚಾಟಿಕೆ ಆದರೆ ಅದರ ಒಂದು ಒಳ ಅರ್ಥವನ್ನು ನೋಡೋದಾದರೆ ಉತ್ತಮವಾದಂಥ ನೀತಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಹೀಗಾಗಿಯೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಹಿಂದೆ ತರಗತಿಯಲ್ಲಿ ಇತಿಹಾಸ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ವೇದಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಆ ವೇದಗಳು ಸುಳ್ಳಾದರೆ ಆ ಗಾದೆಗಳು ಸುಳ್ಳಾಗದು. ಹಾಗಾಗಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಗಾದೆಗಳು ಜೀವನದ ಸತ್ಯವನ್ನು ಎತ್ತಿಡಿಯುತ್ತವೆ, ಜ್ಞಾನ ಭಂಡಾರದಲ್ಲಿ ಅವುಗಳ ಪಾತ್ರ ಬಹು ದೊಡ್ಡದು ಅಂತ ಹೇಳ್ತಾ ಹೋಗ್ತಾರೆ. ಈ ರೀತಿಯಾಗಿ ಇದನ್ನು ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ಗಾದೆಗಳು ಯಾವ ರೀತಿ ಇರ್ತಾ ಹೋಗ್ತಕ್ಕಂಥ ಇದ್ರ ಬಗ್ಗೆ ಹೇಳ್ತಾ ಹೋಗಿ. ಈ ಒಂದು ಯಾವುದೇ ಒಂದು ಗಾದೆ ವಿಸ್ತರಿಸಿ ಬರಿ ಅಂತ ಕೇಳಿದ ಈ ಒಂದು 3ರಿಂದ 4 ಏನು ಸಾಲುಗಳು ಕಂಡು ಬರ್ತಾಳೆ ಇದನ್ನು ಕಡ್ಡಾಯ ಬರೋದಪ್ಪ ಅಂದ್ರೆ ಉತ್ತಮವಾದಂಥ ಅಂಕ ಗಳಿಸಲು ಸಾಧ್ಯ ಆಗ್ತದೆ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ, ಛಂದಸ್ಸಿನ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಹಿಂದೆ ಕೂಡ ಛಂದಸ್ಸಿನ ಬಗ್ಗೆ ಸ್ವಲ್ಪ ಪರಿಚಯ ಅಂಶದ ಬಗ್ಗೆ ಪರಿಚಯದ ಒಂದು ಅಂಶದ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಇವತ್ತಿನ ತರಗತಿಯಲ್ಲಿ ಸ್ವಲ್ಪ ವ್ಯಾಪಕವಾದಂಥ ಚರ್ಚೆ ಮಾಡ್ತಾ ಹೋಗೋಣ. ಛಂದಸ್ಸು ಅಂದರೆ ಏನಪ್ಪ ಅಂದ್ರೆ ಆ ಕಾವ್ಯವನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 3 ವಿಭಾಗ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ಗದ್ಯ, ಪದ್ಯ, ಮೂರನೇದು ಚಂಪು. ಈ ಗದ್ಯ ಅಂದ್ರಪ್ಪ ಗದ್ಯ ರೂಪದಲ್ಲಿ ನೋಡ್ತಾ ಹೋಗ್ತೇವೆ. ಪದ್ಯ ಅಂದ್ರೆ ಆ ಒಂದು ಹಾಡಿನ ರೂಪದಲ್ಲಿ ನೋಡ್ತಾ ಹೋಗ್ತೀವಿ. ಚಂಪು ಅಂದರೆ ಗದ್ಯ ಮತ್ತು ಪದ್ಯಗಳ ಒಂದು ಮಿಶ್ರಣವನ್ನು ಚಂಪು ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ
ಹಾಗಾದರೆ ಈ ಛಂದಸ್ಸನ್ನು ಏನಂತ ಹೇಳ್ತಾವಪ್ಪ ಅಂದ್ರೆ ಈ ಪದ್ಯ ರಚನಾ ನಿಯಮಗಳನ್ನು ತಿಳಿಸುವಂಥ ಶಾಸ್ತ್ರವೇ ಛಂದಸ್ಸು ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಛಂದಸ್ಸು ಅಂದ್ರೆ ಪದ್ಯ ರಚನಾ ನಿಯಮಗಳನ್ನು ತಿಳಿಸುವಂಥ ಶಾಸ್ತ್ರವನ್ನು ಛಂದಸ್ಸು ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಇದನ್ನು ಈ ಒಂದು ಏನು ಹೇಳಿ ತಿಳಿಸ್ತೈತಪ್ಪ ಅಂದ್ರೆ ಛಂದಸ್ ಶಾಸ್ತ್ರವು ಪದ್ಯಕ್ಕೆ ಮಾತ್ರ ಸೀಮಿತವಾಗಿದೆ ಕಾಣ್ತಾ ಹೋಗ್ತೀವಿ. ಅಂದ್ರೆ ಛಂದಸ್ಸನ್ನು ಯಾವುದಕ್ಕೆ ಸೀಮಿತ ಅಂತ ನೋಡೋದಾದರೆ ಆ ಪದ್ಯಗಳಿಗೆ ಮಾತ್ರ ಸೀಮಿತವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆದರೆ ಆಧುನಿಕ ಕನ್ನಡ ಕಾವ್ಯಗಳಲ್ಲಿ ಛಂದಸ್ಸನ್ನು ಹೆಚ್ಚು ಬಳಕೆ ಮಾಡೋದು ಕಂಡುಬರಂಗಿಲ್ಲ. ಜೊತೆಗೆ ಈ ಕಾವ್ಯ ಪರಂಪರೆಯಲ್ಲಿ ಛಂದಸ್ಸಿಗೆ ವಿಶೇಷವಾದಂಥ ಸ್ಥಾನವಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಛಂದಸ್ಸಿಗೆ ಯಾವ ರೀತಿ ಮಹತ್ವ ಐತಪ್ಪ ಅಂತ ನೋಡೋದಾದರೆ ಆ ಒಂದು ಕಾವ್ಯಗಳ ಹಿಂದಿನ ಲಕ್ಷಣ ತಿಳಿಯೋಕ್ಕೆ ಸಾಧ್ಯ ಆಗ್ತೈತೆ. ಮತ್ತು ಆ ಛಂದಸ್ಸನ್ನು ಕಡೆಗಣಿಸುತ್ತಿದ್ದ ಔಚಿತ್ಯದ ಬಗ್ಗೆ ಮರುಚಿಂತಿಸಲು ಆ ಒಂದು ಆ ಕಾವ್ಯದ ಒಂದು ಔಚಿತ್ಯದ ಬಗ್ಗೆ ಚಿಂತನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆ ಛಂದಸ್ಸಿನ ಹೊಸ ಬಗೆಯ ಪ್ರಯೋಗಗಳನ್ನು ಅರಿಯಲು ಸಾಧ್ಯ ಆಗೋದನ್ನು ಈ ಛಂದಸ್ಸಿನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಸಾಲುಗಳ ನಿಯಮಗಳನ್ನು ಅನುಸರಿಸಿ ತಿಳಿಸುತ್ತಾ ಹೋಗ್ತೈತೆ. ಅಂದರೆ ಒಂದು ಗೊತ್ತಾದ ಸಾಲುಗಳ ನಿಯಮ ಅನುಸರಿಸಿ ಬರೆದವುಗಳೇ ಪದ್ಯ ಅಂತ ಹೇಳ್ತಾರೆ. ಪದ್ಯ ಅಂದರೆ ಏನಪ್ಪ ಅಂದರೆ ಒಂದು ಗೊತ್ತಾದ ಸಾಲುಗಳ ನಿಯಮ ಅನುಸರಿಸಿ ಬರೆದವುಗಳೇ ಪದ್ಯಗಳು ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಹೇಳ್ತಾ ಹೋಗ್ತಾರೆ 3 ಪಾದಗಳ ಪದ್ಯವನ್ನು ತ್ರಿಪದಿ ಅಂತ ಹೇಳ್ತಾ ಹೋಗ್ತಾರೆ. 4 ಪಾದಗಳ ಪದ್ಯವನ್ನು ಚೌಪದಿ ಅಂತ ಹೇಳ್ತಾ ಹೋಗ್ತಾರೆ. 6 ಪಾದಗಳ ಪದ್ಯವನ್ನು ಷಟ್ಪದಿ ಅಂತ ಹೇಳ್ತಾ ಹೋಗ್ತಾರೆ. ಇತ್ತೀಚಿನ 14 ಪಾದಗಳ ಪದ್ಯವನ್ನು ಅಷ್ಟಷಟ್ಪದಿ ಸಾನೆಟ್ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಆಂಗ್ಲ ಭಾಷೆಯೊಳಗೆ ಸಾನೆಟ್ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ 3 ಸಾಲಿನ ಪದ್ಯವನ್ನು ತ್ರಿಪದಿ ಅಂತ ಹೇಳ್ತಾ ಹೋಗ್ತಾರೆ. 4 ಸಾಲಿನ ಪದ್ಯವನ್ನು ಚೌಪದಿ ಅಂತ ಹೇಳ್ತಾ ಹೋಗ್ತಾರೆ. 6 ಸಾಲಿನ ಪದ್ಯನ ಷಟ್ಪದಿ ಅಂತ ಹೇಳ್ತಾ ಹೋಗ್ತಾರೆ. 14 ಸಾಲಿನ ಪದ್ಯವನ್ನು ಅಷ್ಟಷಟ್ಪದಿ ಅಥವಾ ಸಾನೆಟ್ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಪದ್ಯದ ಪ್ರತಿಯೊಂದು ಪಾದಗಳಲ್ಲಿ ಪ್ರಾಸ ಯತಿ ಗಣಗಳ ನಿಯಮವನ್ನು ಇರೋದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಈ ಪದ್ಯದ ಒಂದು ಪ್ರತಿ ಅಂಶದೊಳಗೆ ಪ್ರಾಸವನ್ನು ಕಾಣ್ತಾ ಹೋಗ್ತೀವಿ, ಯತಿಯನ್ನು ಕಾಣ್ತಾ ಹೋಗ್ತೀವಿ, ಗಣವನ್ನು ಕಾಣ್ತಾ ಹೋಗ್ತೀವಿ. ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ಛಂದಸ್ಸಿನ ಬಗ್ಗೆ ಮತ್ತೆ ನಿಖರವಾಗಿ ಹೇಳ್ತಾ ಹೋಗ್ತಾರೆ. ಏನಂತಂದು ಆ ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿ ಪಾದದಲ್ಲಿ ಇರಬೇಕಾದ ಪ್ರಾಸ ಯತಿ ಗಣಗಳ ಬಗ್ಗೆ ತಿಳಿಸುವಂಥ ಶಾಸ್ತ್ರವೇ ಛಂದಸ್ಸು. ಅಂದರೆ ಛಂದಸ್ಸು ಮತ್ತೆ ಹಲವಾರು ವ್ಯಾಖ್ಯೆಗಳನ್ನು ನಾನು ನೋಡ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಆ ಪದ್ಯದ ಒಂದು ಸೌಂದರ್ಯವನ್ನು ಹೆಚ್ಚಿಸಲು ಛಂದಸ್ಸು ಅಂತ ಹೇಳ್ತಾ ಹೋಗ್ತೀವಿ. ಆ ಪದ್ಯವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಅಂಶಗಳು ಇರಲೇಬೇಕಾ ಅಥವಾ ತಿಳಿಸುವಂಥ ಶಾಸ್ತ್ರವನ್ನು ಛಂದಸ್ಸು ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಪ್ರತಿ ಪಾದದಲ್ಲಿ ಪ್ರಾಸ ಯತಿ ಗಣಗಳ ಬಗ್ಗೆ ತಿಳಿಸುವಂಥ ಶಾಸ್ತ್ರವನ್ನು ಛಂದಸ್ಸು ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇನ್ನೊಂದು ಪ್ರಾಸದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಪ್ರಾಸ ಅಂದರೆ ಏನಪ್ಪ ಅಂದ್ರೆ ಪದ್ಯದ ಪ್ರತಿಯೊಂದು ಪಾದದ 2ನೆಯ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದೇ ಪ್ರಾಸ. ಅಂದರೆ ಏನಪ್ಪ ಅಂದ್ರೆ ಪದ್ಯದ ಪ್ರತಿಯೊಂದು ಪಾದ ಅಂದರೆ ಏನಪ್ಪ ಅಂದರೆ ಸಾಲುಗಳು ಅಂತ ಅರ್ಥ, ಲೈನ್ಸ್. ಪದ್ಯದ ಪ್ರತಿಯೊಂದು ಪಾದದ 2ನೆಯ ಅಕ್ಷರ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರ ಒಂದೇ ಜಾತಿಯ ವ್ಯಂಜನವಾಗಿದ್ದರೆ ಅದನ್ನು ಪ್ರಾಸ ಅಂತ ಹೇಳ್ತಾರೆ. ಅಂದರೆ ಏನಪ್ಪ ಅಂದ್ರೆ ಈ ಒಂದು ಪದ್ಯ ನೋಡ್ತಾ ಹೋಗ್ತೀವಿ. ಈ ಪದ್ಯದಲ್ಲಿ ಪ್ರತಿಯೊಂದು ಪಾದದಲ್ಲಿ 2ನೇ ಅಕ್ಷರವನ್ನು ನೋಡ್ತಾ ಹೋಗ್ತೀವಿ, ಪ್ರತಿ ಪಾದದ ಕೊನೆಯ ಅಕ್ಷರವನ್ನು ನೋಡ್ತಾ ಹೋಗ್ತೀವಿ, ಒಂದೇ ಜಾತಿಯ ವ್ಯಂಜನವನ್ನು ನೋಡ್ತಾ ಹೋಗ್ತೀವಿ. ಈ ರೀತಿ ಕಂಡು ಬಂತಪ್ಪ ಅಂದರೆ ಇದನ್ನು ಪ್ರಾಸ ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ಈ 2ನೇ ಅಕ್ಷರವನ್ನು ಏನಂತ ಕರಿತಪ್ಪ ಅಂದ್ರೆ ಆದಿಪ್ರಾಸ ಅಂತ ಕರಿತಾ ಹೋಗ್ತೀವಿ. ಈ ಕೊನೆಯಿರುವ ಅಕ್ಷರಗಳನ್ನು ಏನಂತ ಕರಿತಪ್ಪ ಅಂದ್ರೆ ಅಂತ್ಯಪ್ರಾಸ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ನಾವು ಮಧ್ಯದಲ್ಲಿ ಕಂಡು ಬಂತಪ್ಪ ಅಂದ್ರೆ ಅದನ್ನೇನಂತ ಕರಿತಪ್ಪ ಅಂದ್ರೆ ಮಧ್ಯಪ್ರಾಸ ಅಥವಾ ಒಳಪ್ರಾಸ ಅಂತ ಕರಿತಾ ಹೋಗ್ತೀವಿ. ಇದು ಪ್ರಾಸದ ಬಗ್ಗೆ ಸ್ವಲ್ಪ ಮಾಹಿತಿ ಆಗ್ತದೆ. ಮತ್ತೆ ಮುಂದುವರೆದು ನೋಡೋಣ ಯತಿ ಅಂತ ನೋಡ್ತಾ ಹೋಗ್ತೀವಿ. ಯತಿ ಅಂದರೆ ಈ ಒಂದು ವ್ಯಾಕರಣ ಅಂಶದೊಳಗೆ ಈ ಒಂದು ಛಂದಸ್ಸಿನೊಳಗೆ ಯತಿ ಎಂಬುದು ಪ್ರಮುಖವಾದಂಥ ಅಂಶವನ್ನು ಕಾಣ್ತಾ ಹೋಗ್ತೀವಿ. ಯತಿ ಅಂದರೆ ಏನಪ್ಪ ಅಂದ್ರೆ ಆ ಪದ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವಂಥ ಸ್ಥಳವನ್ನು ಯತಿ ಎನ್ನುವರು. ಅಂದರೆ ಆ ಪದ್ಯವನ್ನು ಓದುವಂಥ ಸಂದರ್ಭದೊಳಗೆ ಅರ್ಥ ಕೆಡಬಾರ್ದಂತಂದು ಅಲ್ಲಿ ಉಸಿರನ್ನು ನಿಲ್ಲಿಸುವಂಥ ಸ್ಥಳವನ್ನು ಯತಿ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಕೇಶಿರಾಜ ಸಪ್ತಮಣಿ ದರ್ಪಣದಲ್ಲಿ ಹೇಳ್ತಾ ಹೋಗ್ತಾರೆ. ಯತಿ ಎಂಬುದು ಸೇರುವ ತಾಣಂ ಅಂತ ಒಂದು
ಸೂತ್ರ ಹೇಳ್ತಾನೆ. ಯತಿ ಎಂಬುದು ಸೇರುವ ತಾಣಂ ಅಂತ ಸೂತ್ರ ಹೇಳ್ತಾನೆ. ಅಂದರೆ ಯತಿ ಅಂದರೆ ಏನಪ್ಪ, ಆ ಪದ್ಯವನ್ನು ಓದುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವಂಥ ಸ್ಥಳವನ್ನು ಯತಿ ಅಂತಂದು ಹೇಳ್ತಾ ಹೋಗ್ತೇವೆ. ಹಾಗಾದರೆ ನಂತರದ ನೋಡ್ತಾ ಹೋಗೋಣ ಗಣ ಅಂತ ನೋಡ್ತಾ ಹೋಗೋಣ. ಪ್ರಾಸ ತಿಳ್ಕೊಂಡ್ವಿ, ಯತಿ ತಿಳ್ಕೊಂಡ್ವಿ, ಗಣ ಅಂತ ನೋಡೋದಾರ ಗಣ ಎಂದರೆ ಗುಂಪು ಅಂತ. ಗಣ ಅಂದರೆ ಏನಪ್ಪ ಅಂದ್ರೆ ಗುಂಪು. ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪೇ ಗಣ. ಅಂದ್ರೆ ಪದ್ಯದ ಒಂದು ಪ್ರತಿ ಪಾದದಲ್ಲಿ ಅಕ್ಷರಗಳ ಗುಂಪಾಗಿರ್ಬೋದು, ಮಾತ್ರೆಗಳ ಗುಂಪಾಗಿರ್ಬೋದು, ಅಂಶಗಳ ಗುಂಪಾಗಿರ್ಬೋದು, ಅವುಗಳನ್ನು ಗಣ ಅಂತ ಹೇಳ್ತಾ ಹೋಗ್ತೀವಿ. ಈ ಮಾತ್ರೆಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದಪ್ಪ ಅಂದ್ರೆ ಅವುಗಳನ್ನ ಏನಂತ ಕರಿತಪ್ಪ ಅಂದ್ರೆ ಮಾತ್ರಾಗಣ ಅಂತ ಕರಿತಾ ಹೋಗ್ತೀವಿ. ಆ ಮಾತ್ರೆಗಳ ಲೆಕ್ಕಾಚಾರ ಏನಾರ ಮಾತ್ರೆಗಳ ಲೆಕ್ಕಾಚಾರ ಮತ್ತು ಅದನ್ನು ಮಾತ್ರಾಗಣ ಅಂತ ಕರಿದಪ್ಪ ಅಂದ್ರೆ, ಅಕ್ಷರಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದಪ್ಪ ಅಂದ್ರೆ ಅಕ್ಷರಗಣ ಅಂತ ಕರಿತಾ ಹೋಗ್ತೀವಿ. ಅಂಶಗಳ ಆಧಾರದಿಂದ ಗುಂಪು ಮಾಡಿದ್ರಿಂದ ಅಂಶಗಣ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ನೋಡ್ತಾ ಹೋಗ್ತೀವಿ ಗಣಗಳು ಎಷ್ಟು ಕಂಡು ಬರ್ತಾ ಹೋಗ್ತವೆ ಅಂದ್ರೆ ಮಾತ್ರಾಗಣ, ಅಂಶಗಣ, ಅಕ್ಷರಗಣ. ಮಾತ್ರಾಗಣ ಯಾವಾಗಪ್ಪ ಅಂದರೆ ಮಾತ್ರೆಗಳ ಲೆಕ್ಕಾಚಾರದ ಮೂಲಕ ಗುಂಪು ಮಾಡಿದಪ್ಪ ಅಂದ್ರೆ ಮಾತ್ರಾಗಣ ಅಂತ ಕರೀತಾರೆ. ಅಕ್ಷರಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದಪ್ಪ ಅಂದ್ರೆ ಅಕ್ಷರಗಣ ಅಂತ ಹೇಳ್ತಾ ಹೋಗ್ತಾರೆ. ಅಂಶಗಳ ಆಧಾರದಿಂದ ಗುಂಪು ಮಾಡಿದಪ್ಪ ಅಂದ್ರೆ ಅಂಶಗಣ ಅಂತ ಹೇಳ್ತಾ ಹೋಗ್ತಾರೆ. ಇದು ಗಣಗಳ ಬಗ್ಗೆ ಮಾಹಿತಿ ಆಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಮುಂದುವರೆದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಹಿಂದೆ ಕೂಡ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಆದರೆ ಕಾರಕಾರ್ಥಗಳ ಬಗ್ಗೆ ಚರ್ಚೆ ಮಾಡಿದ್ದಿಲ್ಲ. ಈ ಒಂದು ವಿಭಕ್ತಿ ಪ್ರತ್ಯಯಗಳಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತಾ ಹೋಗ್ತೀವಿ, ಕಾರಕಾರ್ಥಗಳನ್ನು ನೋಡ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗುವಂಥ ಸಂದರ್ಭದಲ್ಲಿ ಹಳೆಗನ್ನಡದ ಕಾರಕಾರ್ಥಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಪ್ರಥಮವು ದ್ವಿತೀಯನ್ನು, ತೃತೀಯಿಂದ ಚತುರ್ಥಿಗೆ, ಪಂಚಮಿ ದಶೆಯಿಂದ ಷಷ್ಠಿ ಸಪ್ತಮಿಯಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ಕಾರಕಾರ್ಥಗಳಂದ್ರಪ್ಪ, ಇಲ್ಲಿ ಪ್ರಥಮವು ಕರ್ತೃ ಬರ್ತಾ ಹೋಗ್ತದೆ, ದ್ವಿತೀಯ ಅನ್ನು ಕರ್ಮಾರ್ಥ, ತೃತೀಯಿಂದ ಕರಣಾರ್ಥ, ಚತುರ್ಥಿಗೆ ಹೀಗೆ ಸಂಪ್ರದಾನ, ಪಂಚಮಿ ದಶೆಯಿಂದ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿಯಲ್ಲಿ ಅಧಿಕರಣ. ಈ ರೀತಿಯಾಗಿ ಕಾರಕಾರ್ಥಗಳು ಬರ್ತಾ ಹೋಗ್ತವೆ. ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಈ ರೀತಿಯ ಕಾರಕಾರ್ಥಗಳನ್ನು ಹೆಚ್ಚಾಗಿ ಕೇಳ್ತಾ ಇದ್ದಾರೆ. ಅಂದ್ರೆ ಇವುಗಳನ್ನು ಕಲಿತೇ ಹೋಗ್ಬೇಕು. ಅಂದರೆ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ. ಈ ಮೂರು ರೀತಿಯಾಗಿ ನೆನಪಿಟ್ಟುಕೊಂಡಪ್ಪ ಅಂದ್ರೆ ಖಂಡಿತವಾಗಿ ನೀವು ನೆನಪಿಟ್ಟುಕೊಳ್ಳಲು ಸಾಧ್ಯ ಆಗ್ತದೆ. ಇದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡ್ತಾ ಹೋದ್ವಿ. ನಂತರದಲ್ಲಿ ಅಲಂಕಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅಲಂಕಾರ ಅಂದರೆ ಏನಪ್ಪ ಅಂದ್ರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವಂಥ ಚಮತ್ಕಾರಿಕ ಮಾತುಗಳೇ ಅಲಂಕಾರ. ಅಲಂಕಾರ ಅಂದರೆ ಏನಪ್ಪ ಅಂದ್ರೆ ಕಾವ್ಯದ ಒಂದು ಸೌಂದರ್ಯ ಇರ್ತೈತಲ್ಲ, ಅದನ್ನು ಹೆಚ್ಚಿಸುವಂಥ ಚಮತ್ಕಾರಿಕ ಮಾತುಗಳೇ ಅಲಂಕಾರ. ಅಂದರೆ ಕಾವ್ಯದ ಒಂದು ಸೌಂದರ್ಯವನ್ನು ಹೆಚ್ಚಿಸುವಂಥ ಸಲುವಾಗಿ ಆ ಚಮತ್ಕಾರಿಕ ಅಂತ ವಿಶೇಷವಾದಂಥ ಮಾತುಗಳನ್ನು ಅಲಂಕಾರ ಅಂತ ಕರಿತಾ ಹೋಗ್ತೀವಿ. ಈ ಅಲಂಕಾರದಲ್ಲಿ ಎರಡು ರೀತಿಯ ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಒಂದು ಶಬ್ದ ಅಲಂಕಾರ, ಇನ್ನೊಂದು ಅರ್ಥ ಅಲಂಕಾರ. ಒಂದನೇದು ಶಬ್ದ ಅಲಂಕಾರ, ಇನ್ನೊಂದು ಅರ್ಥ ಅಲಂಕಾರ ಅಂತಂದು ನೋಡ್ತಾ ಹೋಗ್ತೀವಿ. ಒಂದೊಂದು ಚರ್ಚೆ ಮಾಡೋಣ. ಈ ಶಬ್ದ ಅಲಂಕಾರದ ಬಗ್ಗೆ ನೋಡ್ತಾ ಹೋಗೋಣ. ಆ ಶಬ್ದಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದನ್ನು ಶಬ್ದ ಅಲಂಕಾರ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಆ ಶಬ್ದಗಳ ಜೋಡಣೆ, ಆ ಶಬ್ದಗಳ ಒಂದು ಜೋಡಣೆಯ ಒಂದು ಚಮತ್ಕಾರದಿಂದ ಏನಾದರೂ ಆ ಕಾವ್ಯದ ಸೌಂದರ್ಯ ಹೆಚ್ಚಿದಪ್ಪ ಅಂದ್ರೆ ಅದನ್ನು ಶಬ್ದ ಅಲಂಕಾರ. ಅಂದರೆ ಹೆಸರೇ ಸೂಚಿಸುವಂತೆ ಶಬ್ದಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಒಂದು ಸೌಂದರ್ಯ ಹೆಚ್ಚಿದರೆ ಅದನ್ನು ಶಬ್ದ ಅಲಂಕಾರ ಅಂತ ಕರಿತಾ ಹೋಗ್ತೀವಿ. ಅದರಲ್ಲಿ ಕೂಡ ಮೂರು ರೀತಿಯ ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಒಂದು ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಅಂತ ನೋಡ್ತಾ ಹೋಗ್ತೀವಿ. ಜೊತೆಯಲ್ಲಿ ಅದರಲ್ಲಿ ಅನುಪ್ರಾಸವನ್ನು ವೃತ್ತಾನುಪ್ರಾಸ, ಚೇಕಾನುಪ್ರಾಸ ಅಂತ ನೋಡ್ತಾ ಹೋಗ್ತೀವಿ. ಶಬ್ದಾಲಂಕಾರದಲ್ಲಿ ಮೂರು ವಿಭಾಗವನ್ನು ನೋಡ್ತಾ ಹೋಗ್ತೀವಿ. ಅನುಪ್ರಾಸ, ಯಮಕ ಮತ್ತು ಚಿತ್ರಕವಿತ್ವವನ್ನು ನೋಡ್ತಾ ಹೋಗ್ತೀವಿ. ಆ ಅನುಪ್ರಾಸವನ್ನು ಮತ್ತೆ ಎರಡು ವಿಭಾಗವನ್ನು ಮಾಡ್ತಾ ಹೋಗ್ತಾರೆ. ವೃತ್ತಾನುಪ್ರಾಸ, ಚೇಕಾನುಪ್ರಾಸ ಅಂತಂದು ಭಾಗ ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಮುಂದೆ ಬರೋಬರುತ್ತ ತರಗತಿಯಲ್ಲಿ ಚರ್ಚೆ ಮಾಡ್ತಾ ನೋಡ್ತಾ ಹೋಗೋಣ. ಎರಡನೇದು ಅರ್ಥ ಅಲಂಕಾರದ ಬಗ್ಗೆ ನೋಡ್ತಾ ಹೋಗೋಣ. ಅರ್ಥ ಅಲಂಕಾರ ಅಂದರೆ ಏನಪ್ಪ ಅಂದ್ರೆ ಕಾವ್ಯದಲ್ಲಿ ಬಳಸಲಾದ ಪದಗಳ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದನ್ನು ಅರ್ಥ ಅಲಂಕಾರ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ
ಅಲ್ಲಿ ಶಬ್ದಾಲಂಕಾರ ಅಂದರೆ ಏನಪ್ಪ, ಶಬ್ದಗಳ ಜೋಡಣೆ. ಇಲ್ಲಿ ಅರ್ಥಾಲಂಕಾರ ಕಾವ್ಯದಲ್ಲಿ ಬಳಸಲಾದಂಥ ಪದಗಳದ ಅರ್ಥ ಅಂದ್ರೆ ಕಾವ್ಯದಲ್ಲಿ ಬಳಸಲಾಗಿರುವಂಥ ಪದಗಳ ಏನು ಅರ್ಥ ಇರ್ತದೆ ಅದರ ಒಂದು ಚಮತ್ಕಾರದಿಂದ ಏನಾದರೂ ಕಾವ್ಯದ ಒಂದು ಸೌಂದರ್ಯ ಹೆಚ್ಚಾದಪ್ಪ ಅಂದ್ರೆ ಅದನ್ನು ಅರ್ಥಾಲಂಕಾರ ಅಂತಂದು ಕರಿತಾ ಹೋಗ್ತಾರೆ. ಅದ್ರ ಬಗ್ಗೆ ಈ ಒಂದು ಅರ್ಥಾಲಂಕಾರ 100ಕ್ಕೂ ಮೇಲೆ ಅಲಂಕಾರಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಉಪಮೇಯ ಮತ್ತು ಉಪಮಾನಗಳ ಸಹಾಯದಿಂದ ಇದು ಯಾವ ಅಲಂಕಾರ ಅಂತ ನೋಡ್ತಾ ಹೋಗ್ತೀವಿ. ಯಾವ ರೀತಿ ಉಪಮೇಯ ಮತ್ತು ಉಪಮಾನಗಳ ಮೂಲಕ ಸಹಾಯದಿಂದ ಈ ಒಂದು ಅಲಂಕಾರಗಳನ್ನು ನಿರ್ಧಾರವನ್ನು ಮಾಡ್ತಾ ಹೋಗ್ತೈತಿ. ಮುಂದುವರೆದು ನೋಡ್ತಾ ಹೋಗೋಣ. ಈ ಒಂದು ಅರ್ಥಾಲಂಕಾರದಲ್ಲಿ ಈ ಒಂದು ಉಪಮೇಯ ಉಪಮಾನ ಹೇಳಿದೆ. ಯಾವ ರೀತಿ ಒಂದು ಅಲಂಕಾರಗಳನ್ನು ನಿರ್ಧಾರ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ಮೊದಲಿಗೆ ಈ ಒಂದು ಉಪಮೇಯ ಮತ್ತು ಉಪಮಾ ಅಲಂಕಾರ ಅಂದರೆ ಯಾವ ರೀತಿ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಕೊನೆಯದು ಉಪಮೇಯ ಅಂದರೆ ಏನಪ್ಪ ಅಂದ್ರೆ ಉಪಮೇಯವನ್ನು ವರ್ಣ್ಯ ಅಂತ ಹೇಳ್ತಾರೆ. ಅಂದ್ರೆ ಅಲಂಕಾರಿಕ ವಾಕ್ಯದಲ್ಲಿ ಯಾವ ವಸ್ತುವನ್ನು ಕುರಿತು ವರ್ಣಿಸಲಾಗುತ್ತದೆಯೋ ಅದೇ ವರ್ಣ್ಯ. ಅಂದ್ರೆ ಈ ಒಂದು ವಾಕ್ಯದೊಳಗೆ, ಈ ಅಲಂಕಾರಿಕ ಒಂದು ವಾಕ್ಯದೊಳಗೆ ಯಾವ ವಸ್ತುವನ್ನು ವರ್ಣಿಸಕತ್ತೀವಿ, ಯಾವ ವಸ್ತುವನ್ನು ಬಣ್ಣಿಸಕತ್ತೀವಿ ಅಂತ ನೋಡುವಂಥ ಶಬ್ದವನ್ನು, ಆ ವಾಕ್ಯವನ್ನು ಏನಂತ ಕರಿತಪ್ಪ ಅಂದ್ರೆ ಉಪಮೇಯ ಅಥವಾ ವರ್ಣ್ಯ ಅಂತ ಕರಿತಾ ಹೋಗ್ತೀವಿ. ಉಪಮಾನ ಅಂದರೆ ಏನಪ್ಪ ಅಂದ್ರೆ ಉಪಮಾನವನ್ನು ಅವರ್ಣ್ಯ ಅಂತ ಕರಿತಾವೆ. ಉಪಮೇಯವನ್ನು ವರ್ಣ್ಯ, ಉಪಮಾನವನ್ನು ಅವರ್ಣ್ಯ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಯಾವ ವಸ್ತುವನ್ನು ಆಧರಿಸಿ ಅಥವಾ ಮಾನವಾಗಿಟ್ಟುಕೊಂಡು ವರ್ಣಿಸಲಾಗುತ್ತದೆ ಅದೇ ಅವರ್ಣ್ಯ. ಅಂದ್ರೆ ಇಲ್ಲಿ ಏನು ಹೇಳಕತ್ತಾರಪ್ಪ ಅಂದರೆ, ಯಾವ ವಸ್ತುವನ್ನು ಆಧಾರವಾಗಿ ಇಟ್ಟುಕೊಂಡು ವರ್ಣಿಸಕತ್ತೇವೆ ಅನ್ನೋದನ್ನು ತಿಳಿಸುವಂಥ ವಾಕ್ಯವನ್ನು ಉಪಮಾನ ಅಂತ ಹೇಳ್ತಾರೆ. ಅಲ್ಲಿ ಉಪಮೇಯದೊಳಗೆ ಯಾವ ವಸ್ತುವನ್ನು ವರ್ಣಿಸ್ತೇವೆ, ಇಲ್ಲಿ ಉಪಮಾನ ಯಾವ ವಸ್ತುವನ್ನು ಆಧಾರವಾಗಿಟ್ಟುಕೊಂಡು ವರ್ಣಿಸಕತ್ತೇವನ್ನು ತಿಳಿಸುವಂಥದ್ದನ್ನು ಉಪಮಾನ ಅಂತ ಹೇಳ್ತಾ ಹೋಗ್ತೀವಿ. ಮುಂದೆದು ಉಪಮಾ ಅಲಂಕಾರ ಅಂತ ಹೇಳ್ತಾ ಹೋಗ್ತೀವಿ. ಉಪಮಾ ಅಂದರೆ ಏನಪ್ಪ ಅಂದ್ರೆ ಹೋಲಿಕೆ. ಅಂದರೆ ಉಪಮಾ ಅಂದರೆ ಏನಪ್ಪ ಅಂದ್ರೆ ಹೋಲಿಕೆ ಮಾಡೋದು ಅಂತ ಅರ್ಥ. ಯಾವ ಅಲಂಕಾರದಲ್ಲಿ ಉಪಮೇಯ ಮತ್ತು ಉಪಮಾನಗಳಿಗೆ ಹೋಲಿಕೆ ಇರುತ್ತದೆ ಆ ಅಲಂಕಾರವೇ ಉಪಮಾ ಅಲಂಕಾರ. ಅಂದ್ರೆ ಈ ಒಂದು ಉಪಮೇಯ ಮತ್ತು ಉಪಮಾನಗಳು ಒಂದಕ್ಕೊಂದು ಹೋಲಿಕೆ ಇತ್ತಪ್ಪ ಅಂದ್ರೆ ಅವುಗಳನ್ನು ಉಪಮಾ ಅಲಂಕಾರ ಅಂತಂದು ಹೇಳ್ತಾ ಹೋಗ್ತಾರೆ. ಮತ್ತೆ ಮುಂದುವರೆದು ನೋಡೋಣ. ಈ ಒಂದು ಉದಾಹರಣೆ ನೋಡೋದಾದರೆ, ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ವಾಕ್ಯದ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಮನೋರಮೆಯ ಹಣೆ ಯಾವ ರೀತಿಯಪ್ಪ ಅಂದ್ರೆ ಅರ್ಧಚಂದ್ರಾಕೃತಿಯಲ್ಲಿದೆ ಎಂದು ಹೇಳುವ ಬದಲಿಗೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಆ ಒಂದು ಅರ್ಥದ ದೃಷ್ಟಿಯಲ್ಲಿ ಒಂದು ಚಮತ್ಕಾರ ಮಾಡ್ತಾ ಹೋಗ್ತಾರೆ. ಅಂದರೆ ಬಾಲಚಂದ್ರನಂತೆ ಚಮತ್ಕಾರಿಕ ಪದಗಳನ್ನು ಬಳಸ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ನೋಡೋದಾದರೆ ಉಪಮೇಯ ಏನಪ್ಪ ಅಂದ್ರೆ ಮನೋರಮೆಯ ಹಣೆಯನ್ನು ವರ್ಣಿಸೋದರಿಂದ ಇಲ್ಲಿ ಯಾವ ಒಂದು ವರ್ಣನೆ ಮಾಡಕತ್ತಪ್ಪ ಅಂದ್ರೆ ಮನೋರಮೆಯ ಒಂದು ಹಣೆಯನ್ನು ವರ್ಣನೆ ಮಾಡಕತ್ತೇವೆ. ಅಂದರೆ ಇದನ್ನು ವರ್ಣ್ಯ ಅಂತ ಕರಿತೇವೆ ಅಥವಾ ಉಪಮೇಯ ಅಂತ ಕರಿತೇವೆ. ಮನೋರಮೆಯ ಹಣೆ ಅಂದರೆ ಉಪಮೇಯ ಆತು. ಹಾಗಾದರೆ ಉಪಮಾನ ಯಾವುದನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತಾ ಇದ್ದಾವಪ್ಪ ಅಂದ್ರೆ ಬಾಲಚಂದ್ರನ ಯಾರನ್ನು ಆಧಾರವಾಗಿಟ್ಟುಕೊಂಡು ವರ್ಣನೆ ಮಾಡಕತ್ತವಪ್ಪ ಅಂದ್ರೆ ಬಾಲಚಂದ್ರನನ್ನು ಆಧಾರವಾಗಿಟ್ಟುಕೊಂಡು ವರ್ಣನೆ ಮಾಡಕತ್ತೇವೆ. ಹಾಗಾಗಿ ಇದನ್ನು ಉಪಮಾನ ಅಂದರೆ ಅವರ್ಣ್ಯ ಅಂತ ಹೇಳಕತ್ತೇವೆ. ಹಾಗಾದರೆ ಈ ಒಂದು ಉಪಮೇಯಕ್ಕೂ ಉಪಮಾನಕ್ಕೂ ಹೋಲಿಕೆಯನ್ನು ಹೇಳುವಂಥ ಪದಗಳು ಯಾವುದಪ್ಪ ಅಂದ್ರೆ ಅಂತೆ ಅಂತ ಪದ ನೋಡ್ತೇವೆ. ಅದರ ಬದಲಾಗಿ ಈ ಒಂದು ಪದಗಳು ಇದ್ರೂ ಕೂಡ ಬಳಸ್ತಾ ಹೋಗ್ತೀವಿ. ಅಂತೆ, ಓಲ್ ಮುಂತಾದ ಪದಗಳನ್ನು ವಾಚಕ ಪದಗಳು ಅಂತ ಹೇಳ್ತೀವಿ. ಇಲ್ಲಿ ಅಂತೆ ಎಂಬುದು ವಾಚಕ ಪದವನ್ನು ಹೇಳ್ತಾ ಹೋಗ್ತೀವಿ. ಅಂದರೆ ಉಪಮೇಯ ಮತ್ತು ಉಪಮಾನಕ್ಕೂ ಹೋಲಿಕೆ ಇರುವಂಥ ಪದ ಯಾವುದಪ್ಪ ಅಂದ್ರೆ ಅಂತೆ ಎಂಬ ವಾಚಕ ಪದವನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಉಪಮೇಯಕ್ಕೂ ಉಪಮಾನಕ್ಕೂ ಸಮಾನವಾಗಿ ಹೊಂದಿಕೆಯಾಗುವ ಕ್ರಿಯಾಪದವೇ ಸಮಾನ ಧರ್ಮ. ಇಲ್ಲಿ ಯಾವುದು ಸಮಾನ ಧರ್ಮ ಆಗೈತಪ್ಪ ಅಂದ್ರೆ ಆಕರ್ಷಣೀಯವಾಗಿತ್ತು. ಅಂದ್ರೆ ಉಪಮೇಯ ಉಪಮಾನಕ್ಕೆ ಸಮಾನವಾಗಿ ಹೊಂದಿಕೆಯಾಗಿರುವಂಥ ಕ್ರಿಯಾಪದವ ಸಮಾನ ಧರ್ಮ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇದನ್ನು ಯಾವ ಸಮಾನ ಧರ್ಮವನ್ನು ಕಾಣ್ತಾ ಹೋಗ್ತಪ್ಪ ಅಂದ್ರೆ ಆಕರ್ಷಣೀಯವಾಗಿತ್ತು ಅಂತ ಹೇಳ್ತಾ ಹೋಗ್ತೀವಿ. ಈ ಉಪಮೇಯಕ್ಕೂ ಉಪಮಾನಕ್ಕೂ ಹೋಲಿಕೆಯನ್ನು ಹೇಳಿರೋದ್ರಿಂದ ಇದನ್ನು ಉಪಮಾ ಅಲಂಕಾರ ಅಂತಂದು ಹೇಳ್ತಾ ಹೋಗ್ತೇವೆ. ಉಪಮೇಯಕ್ಕೂ ಮತ್ತು ಉಪಮಾನಕ್ಕೂ ಹೋಲಿಕೆಯನ್ನು ಹೇಳಿರುವಂಥ ಪದವನ್ನು ಉಪಮಾ ಅಲಂಕಾರ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಸರಳವಾಗಿ ಈ ಒಂದು ವಾಕ್ಯವನ್ನು ಕೊಡ್ತಾ ಹೋಗ್ತೇನೆ. ಅಂದರೆ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಅಂತ ಒಂದು ವಾಕ್ಯ ಕೊಟ್ಟು ಇದು ಯಾವ ಅಲಂಕಾರ ಅಂತ ಹೇಳ್ತಾ ಹೋಗ್ತಾರೆ.
ಒಂದು ಅಲಂಕಾರ ಕಂಡುಹಿಡಿಯೋ ಸಂದರ್ಭದಲ್ಲಿ ಉಪಮೇಯವನ್ನು ನೋಡ್ತಾ ಹೋಗ್ಬೇಕು. ಏನು ಉಪಮೇಯ ಯಾವುದನ್ನು ವರ್ಣನೆ ಮಾಡಕತ್ತಾರಪ್ಪ ಅಂದ್ರೆ ಮನೋರಮೆಯ ಒಂದು ಅಣೆಯನ್ನು ವರ್ಣನೆ ಮಾಡಕತ್ತಾರೆ. ಹಾಗಾದ್ರೆ ವರ್ಣನೆ ಮಾಡಬೇಕಾದ್ರೆ ಯಾವುದನ್ನು ಆಧಾರವಾಗಿ ಇಟ್ಟುಕೊಂಡು ವರ್ಣನೆ ಮಾಡಕತ್ತಾರಪ್ಪ ಅಂದ್ರೆ ಬಾಲಚಂದ್ರನನ್ನು ಆಧಾರವಾಗಿ ಇಟ್ಟುಕೊಂಡು ವರ್ಣನೆ ಮಾಡಕತ್ತ ಅಂದ್ರೆ ಉಪಮಾನ ಆಯ್ತು. ಉಪಮೇಯ ಸಿಕ್ತು, ಉಪಮಾನ ಆಯ್ತು. ಇದನ್ನು ಸಮಾಧರ್ಮ ಉಪಮಾನ ಮತ್ತು ಉಪಮೇಯ ಸಿಕ್ಕಪ್ಪ ಅವುಗಳನ್ನು ಹೋಲಿಕೆ ಮಾಡುವಂಥ ಒಂದು ವಾಚಕ ಪದ ಇದ್ದೇ ಇರ್ತದೆ. ಅದು ಯಾವುದಪ್ಪ ಅಂತ್ಯ ಪದವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಪದಗಳ ಉಪಮೇಯ ಮತ್ತು ಉಪಮಾನವನ್ನು ಸಮಾನವಾಗಿ ಹೊಂದಿಕೆ ಆಗುವಂಥ ಪದ ಯಾವುದಪ್ಪ ಅಂದ್ರೆ ಆಕರ್ಷಣೀಯವಾಗಿತ್ತು ಎಂಬುದನ್ನು ಸಮಾನ ಧರ್ಮ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಉಪಮೇಯ ಮತ್ತು ಉಪಮಾನಕ್ಕೆ ಹೋಲಿಕೆಯನ್ನು ಹೇಳಿರುವಂಥ ಇದನ್ನು ಏನಂತ ಕರಿತಪ್ಪ ಅಂದ್ರೆ ಉಪಮಾ ಅಲಂಕಾರ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಈ ಒಂದು ಉಪಮಾ ಅಲಂಕಾರದಲ್ಲಿ ಮತ್ತೆ 2 ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಪೂರ್ಣೋಪಮಾಲಂಕಾರ, ಲುಪ್ತೋಪಮಾಲಂಕಾರ ಅಂತ ಕಾಣ್ತಾ ಹೋಗ್ತೀವಿ. ಒಂದೇದು ಪೂರ್ಣೋಪಮಾಲಂಕಾರ, ಲುಪ್ತೋಪಮಾಲಂಕಾರ ಅಂತ ಕಂಡು ಬರ್ತಾ ಹೋಗ್ತದೆ. ಅಂದ್ರೆ ಈ ಪೂರ್ಣೋಪಮಾಲಂಕಾರ ಅಂದರೆ ಏನಪ್ಪ ಅಂದ್ರೆ ಯಾವ ಅಲಂಕಾರದಲ್ಲಿ ಉಪಮೇಯ, ಉಪಮಾನ, ವಾಚಕ ಪದ, ಸಮಾನ ಧರ್ಮ ಎಂಬ 4 ಅಂಶಗಳು ಇರ್ತವೋ ಅದನ್ನು ಪೂರ್ಣೋಪಮಾಲಂಕಾರ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಸರಳವಾಗಿ ಹೇಳೋದಾದರೆ ಯಾವ ಒಂದು ವಾಕ್ಯದಲ್ಲಿ ಈ ಒಂದು ಉಪಮೇಯ, ಉಪಮಾನ, ವಾಚಕ ಪದ, ಸಮಾನ ಧರ್ಮ ಈ 4 ಅಂಶಗಳು ಇತ್ತಪ್ಪ ಅಂದ್ರೆ ಅವು ನೇರವಾಗಿ ಹೇಳ್ತಾ ಹೋಗ್ತೀರಿ ಪೂರ್ಣೋಪಮಾಲಂಕಾರ. ಅಂದ್ರೆ ಇಲ್ಲಿ ಉದಾಹರಣೆ ನೋಡೋಣ. ಬಿರುಗಾಳಿಗೆ ತುತ್ತಾದ ಮರಗಿಡಗಳು ಬೀಳುವಂತೆ ಭರತಕುಲದ 150 ಬಾಲಕರು ಬಿದ್ದರು ಅಂತ ಐತಿ. ಅಂದ್ರೆ ಇಲ್ಲಿ ಉಪಮಾ ಅಲಂಕಾರ ಇದು ಯಾವ ಅಲಂಕಾರಪ್ಪ ಅಂದ್ರೆ ಉಪಮಾ ಅಲಂಕಾರ. ಅಂದ್ರೆ ಇಲ್ಲಿ ವಾಚಕ ಪದ ಯಾವುದೈತಪ್ಪ ಅಂದ್ರೆ ಅಂತ್ಯ ಪದ ಕಂಡು ಬಂತಪ್ಪ ಅಂದ್ರೆ ಅದು ಉಪಮಾ ಅಲಂಕಾರ. ಇಲ್ಲಿ ಉಪಮೇಯ ನೋಡೋದಾದ್ರೆ ಭರತಕುಲದ 150 ಯಾರನ್ನು ವರ್ಣನೆ ಮಾಡಕತ್ತವಪ್ಪ ಅಂದ್ರೆ ಭರತಕುಲದ 150 ಬಾಲಕರು. ಯಾವ್ದರ ಒಂದು ಆಧಾರವಾಗಿ ಇಟ್ಟುಕೊಂಡಪ್ಪ ಅಂದ್ರೆ ಬಿರುಗಾಳಿಗೆ ತುತ್ತಾದ ಮರಗಿಡಗಳಿಗೆ ಆಧಾರವಾಗಿ ಇಟ್ಟುಕೊಂಡು ನೋಡ್ತಾ ಹೋಗ್ತೀವಿ. ಇಲ್ಲಿ ವಾಚಕ ಪದ ಯಾವುದಪ್ಪ ಅಂದ್ರೆ ಅಂತ್ಯ ಎಂಬ ಪದವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಸಮಾನ ಧರ್ಮ ಯಾವುದಪ್ಪ ಅಂದ್ರೆ ಬೀಳೋದನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಸಮಾನವೇ ನೋಡ್ತಾ ಹೋಗೋದಾದ್ರೆ ಈ ಉಪಮೇಯವಾದ ಭರತಕುಲದ 150 ಬಾಲಕರು ಬಿತ್ತಿರುವುದನ್ನು ಸಮಾನವಾದ ಬಿರುಗಾಳಿಗೆ ತುತ್ತಾದ ಮರಗಿಡಗಳಿಗೆ ಹೋಲಿಸಿರೋದ್ರಿಂದ ಇದನ್ನು ಏನಂತ ಕರಿತಪ್ಪ ಅಂದ್ರೆ ಉಪಮಾಲಂಕಾರ ಅಂತ ಕರಿತಾ ಹೋಗ್ತೀವಿ. ಹೀಗಾಗಿ ಉಪಮೇಯ, ಉಪಮಾನ, ವಾಚಕ ಪದ, ಸಮಾನ ಧರ್ಮ 4 ಅಂಶಗಳಿತ್ತಪ್ಪ ಅಂದ್ರೆ ಅದನ್ನು ಪೂರ್ಣೋಪಮಾಲಂಕಾರ ಅಂತಂದು ಹೇಳ್ತಾ ಹೋಗ್ತೇವೆ. ಅಂದ್ರೆ ಈ ಒಂದು 4 ಅಂಶಗಳು ಇತ್ತಪ್ಪ ಅಂದ್ರೆ ಇದನ್ನು ಪೂರ್ಣೋಪಮಾಲಂಕಾರ ಅಂತಂದು ಹೇಳ್ತಾ ಹೋಗ್ತೀವಿ. ನಂತರದಲ್ಲಿ ನೋಡ್ತಾ ಹೋಗೋಣ ಲುಪ್ತೋಪಮಾಲಂಕಾರ ಬಗ್ಗೆ ನೋಡ್ತಾ ಹೋಗ್ತೇವೆ. ಈ ಲುಪ್ತೋಪಮಾಲಂಕಾರ ಅಂದ್ರೆ ಏನಪ್ಪ ಅಂದ್ರೆ ಆ ಉಪಮಾಲಂಕಾರದ ಇನ್ನೊಂದು ಪ್ರಭೇದ ಅಂತ ಹೇಳ್ತಾ ಹೋಗ್ತೀವಿ. ಈ ಪೂರ್ಣೋಪಮಾಲಂಕಾರವಾಗಬೇಕಾದ್ರೆ ಇರಬೇಕಾದ 4 ಅಂಶಗಳಲ್ಲಿ ಯಾವುದಾದರೂ ಅಂಶ ಇಲ್ಲವಾದರೆ ಅದನ್ನು ಲುಪ್ತೋಪಮಾಲಂಕಾರ. ಅಂದ್ರೆ ಲುಪ್ತೋಪಮಾಲಂಕಾರ ಅಂದ್ರೆ ಏನಪ್ಪ ಅಂದ್ರೆ ನಾವು ಇಲ್ಲಿ ಪೂರ್ಣೋಪಮಾಲಂಕಾರದ ಹೇಳಕತ್ತಿದ್ವಿ ಅಂದರೆ ಒಂದು 4 ಅಂಶಗಳಿದ್ದಪ್ಪ ಅಂದ್ರೆ ಅದನ್ನು ಪೂರ್ಣೋಪಮಾಲಂಕಾರ ಹೇಳ್ತಾ ಹೋದ್ವಿ. ಆದರೆ ಈ ಒಂದು 4 ಅಂಶಗಳಲ್ಲಿ ಯಾವುದಾದ್ರೂ ಒಂದು ಅಂಶ ಇಲ್ಲದೆ ಹೋದರೂ ಕೂಡ ಅದನ್ನು ಲುಪ್ತೋಪಮಾಲಂಕಾರ ಅಂತಂದು ಹೇಳ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಉಪಮೇಯ ಲುಪ್ತೋಪಮಾಲಂಕಾರ ಅಥವಾ ಉಪಮಾನೋಕ್ತೋಪಮಾಲಂಕಾರ, ವಾಚಕೋಕ್ತೋಪಮಾಲಂಕಾರ, ಧರ್ಮೋಕ್ತೋಪಮಾಲಂಕಾರ, ವಾಚಕ ಧರ್ಮೋಕ್ತೋಪಮಾಲಂಕಾರ, ಲುಪ್ತೋಪಮಾಲಂಕಾರಗಳಿವೆ ಅಂತ ಈ ರೀತಿಯಾಗಿ ವರ್ಗೀಕರಣ ಮಾಡೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಲುಪ್ತೋಪಮಾಲಂಕಾರ ಬಗ್ಗೆ ಮತ್ತೆ ಮುಂದಿನ ಒಂದು ತರಗತಿಗಳಲ್ಲಿ ಮತ್ತೆ ಆಳವಾಗಿ ನೋಡ್ತಾ ಹೋಗೋಣ. ಈ ಒಂದು ಇಲ್ಲಿವರೆಗೆ ಚರ್ಚೆ ಮಾಡಿದಲ್ಲ ಈ ಒಂದು 8ನೇ ತರಗತಿಯ ಸಂಪೂರ್ಣವಾದಂಥ ಕನ್ನಡ ವ್ಯಾಕರಣ ಅಂದರೆ ಭಾಗ 1ರ ಪುಸ್ತಕದ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ನಿಮಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳುತ್ತಾ, ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದರೆ ಖಂಡಿತವಾಗಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳುತ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತ ಕೇಳ್ಕೊಳುತ್ತಾ ಎಲ್ಲರಿಗೂ ಧನ್ಯವಾದಗಳು.